ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈರುಳ್ಳಿ ಹೆಂಚುವಾಗ ಕಣ್ಣು ಮಾತ್ರ ಸಿಕ್ಕಾಪಟ್ಟೆ ಉರಿಯುತ್ತೆ. ಸೊ ಕಣ್ಣಲ್ಲಿ ಸ್ವಲ್ಪನೂ ನೀರು ಬರದೇ ರೀತಿಯಲ್ಲಿ ಈರುಳ್ಳಿಯನ್ನು ಯಾವ ರೀತಿ ಹೆಂಚಬೇಕಂತ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ಅದರ ಜೊತೆಗೆ ನಾನು ನೀರು ಕುಡಿಯೋ ಗ್ಲಾಸ್ಲಿಂದ ನಾವು ಯಾವ ರೀತಿ ಈರುಳ್ಳಿಯನ್ನು ಹೆಚ್ಚಬೇಕು ಅಂತ ಕೂಡ ಹೇಳ್ಕೊಡ್ತಾ ಇದ್ದೀನಿ. ನೀವು ಚಾಕುವಿಂದ ಕೂಡ ಇಷ್ಟು ಸಣ್ಣಗೆ ಈರುಳ್ಳಿಯನ್ನು ಹೆಂಚೋಕ್ಕೆ ಸಾಧ್ಯ ಇಲ್ಲ ಫ್ರೆಂಡ್ಸ್. ಅಷ್ಟು ಸಣ್ಣಗೆ ಹಾಗೆ ಅಷ್ಟು ಈಸಿಯಾಗಿ ಈರುಳ್ಳಿಯನ್ನು ಯಾವ ರೀತಿ ಹೆಂಚೋದಂತ ಇವತ್ತು ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋದಲ್ಲಿ. ವಿಡಿಯೋನ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ, ಖಂಡಿತ ನಿಮಗೆ ಯೂಸ್ಫುಲ್ ಆಗುತ್ತೆ. ಮೊದಲಿಗೆ ನಾನಿಲ್ಲಿ ಈರುಳ್ಳಿಯನ್ನು ತಗೊಂಡಿದ್ದೀನಿ. ನೀವು ಈರುಳ್ಳಿಯನ್ನು ಹೆಂಚೋಕ್ಕಿಂತ ಮುಂಚೆ 1-2 ನಿಮಿಷ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ. ಸೊ ಫ್ರಿಜ್ ಇಲ್ಲಪ್ಪ ಮನೆಯಲ್ಲಿ ಅಂದರೆ ಈ ರೀತಿ ಒಂದು ಪಾತ್ರೆಯಲ್ಲಿ ನೀರನ್ನು ತಗೊಂಡು ಅದರಲ್ಲಿ ಈರುಳ್ಳಿಯನ್ನು ಸೇರಿಸಿ ಇದನ್ನ 1 ನಿಮಿಷ ನೆನೆಯೋಕೆ ಬಿಡಬೇಕು. ಈ ರೀತಿ ಇಡೋದ್ರಿಂದ ನೀರಲ್ಲಿ ಕಣ್ಣು ಉರಿಯೋದಿಲ್ಲ, ಅದು ಮಾತ್ರ ಗ್ಯಾರಂಟಿ ಫ್ರೆಂಡ್ಸ್. ಸೊ ಈ ರೀತಿ 1 ನಿಮಿಷ ಆದ ನಂತರ ನೀವು ಈರುಳ್ಳಿಯನ್ನು ಹೆಂಚ್ಕೋಬೋದು. ಸೊ ಹಾಗೆ ಸಿಪ್ಪೆ ಕೂಡ ತುಂಬ ಈಸಿಯಾಗಿ ಓಪನ್ ಆಗುತ್ತೆ ಫ್ರೆಂಡ್ಸ್. ಈರುಳ್ಳಿ ಹೆಂಚ್ತಾ ಇದ್ರೆ ಸಾಕು, ಮನೇಲಿ ಇರೋರು ಎಲ್ಲರೂ ಬೈತಾರೆ. ಸೊ ನೀನು ಒಬ್ಬಳೇ ಅಳೋದಲ್ಲದೆ ಎಲ್ಲರನ್ನೂ ಅಳಿಸ್ತೀಯ ನೀನು ಅಂದ್ಬಿಟ್ಟು. ಸೊ ಹಾಗಾಗಿ ಈ ಟಿಪ್ಸನ್ನು ಫಾಲೋ ಮಾಡಿ, ಕಣ್ಣಲ್ಲಿ 1 ಹನಿ ಕೂಡ ನೀರು ಬರೋದಿಲ್ಲ. ಫ್ರಿಜ್ ಇದ್ದರೆ ಫ್ರಿಜ್ಜಲ್ಲಿ 1-2 ನಿಮಿಷ ಸ್ಟೋರ್ ಮಾಡ್ಬೋದು. ನಂತರ ನಾನಿಲ್ಲಿ ಈರುಳ್ಳಿಯನ್ನು ಕಟಿಂಗನ್ನು ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಾವು ಹೀರೆಕಾಯಿ, ಸೌಂತೆಕಾಯಿ ಎಲ್ಲ ತುರಿತೀವಲ್ಲ, ಆ ತುರೆ ಮನೆಯಿಂದ ನಾವು ಈರುಳ್ಳಿಯನ್ನು ತುರಿಬೇಕು. ಈ ರೀತಿಯಾಗಿ ಇದು ಕೂಡ ತುಂಬ ಈಸಿಯಾಗಿ ಈರುಳ್ಳಿ ಇಲ್ಲಿ ಕಟ್ ಆಗುತ್ತೆ. ಹಾಗೆ ತುಂಬ ಅಂದರೆ ತುಂಬಾ ತಿಳುವಾಗಿ ಇದು ಕಟಿಂಗನ್ನು ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಇಲ್ಲಿ ಕಟಿಂಗ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು. ನೋಡಿ, ಚಾಕುವಿಂದ ನಾವು ಕಟ್ ಮಾಡಿದ್ರು ಕೂಡ ಇಷ್ಟು ಜಿನ್ನಾಗಿ ಇದು ಕಟ್ ಆಗೋದಿಲ್ಲ ಈರುಳ್ಳಿ. ಸೊ ಇದರಿಂದ ನಿಮಗೆ ಎಷ್ಟು ಜಿನ್ನಾಗಿ ಬೇಕಲ್ಲ ಅಷ್ಟು ಜಿನ್ನಾಗಿ ನೀವು ಈರುಳ್ಳಿಯನ್ನು ಕಟಿಂಗ್ ಮಾಡ್ಕೋಬೋದು. ಇವತ್ತು ನಾನು ನಿಮಗೆ ಇಲ್ಲಿ 4 ರೀತಿಯ ಈರುಳ್ಳಿಯನ್ನು ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತೆ ಪ್ಲೀಸ್ ಕಮೆಂಟ್ ಹಾಕಿ ಫ್ರೆಂಡ್ಸ್. ನೋಡಿ, ಇಷ್ಟು ತಿಳುವಾಗಿ ಯಾರಾದರೂ ಈರುಳ್ಳಿ ಚಾಕುಲಿಂದ ಕಟ್ ಮಾಡ್ತಾರಾ ಫ್ರೆಂಡ್ಸ್? ಖಂಡಿತ ಇಲ್ಲ, ಕಟ್ ಮಾಡೋಕ್ಕೆ ಬರೋದು ಇಲ್ಲ ಅಂತ ನಾನು ಹೇಳ್ತೀನಿ. ಸೊ ಈಗ ಇಲ್ಲಿ ನಿಮಗೆ 2ನೇ ಸ್ಟೆಪ್ಪನ್ನು ತೋರಿಸ್ತಾ ಇದ್ದೀನಿ. ಈಗ ನಾನಿಲ್ಲಿ ಮತ್ತೊಂದು ಈರುಳ್ಳಿಯನ್ನು ಸಿಪ್ಪೆಯನ್ನು ಸಪ್ರೇಟನ್ನಾಗಿ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಪುಟ್ಟ ಫಂಕ್ಷನ್ ಇದ್ದಾಗ ಈ ಟಿಪ್ಸನ್ನು ಫಾಲೋ ಮಾಡಿ, ಖಂಡಿತ ನಿಮಗೆ ಟೈಮ್ ಕೂಡ ಉಳಿಯುತ್ತೆ, ಹಾಗೆ ತುಂಬ ಈಸಿ ಕೂಡ ಆಗುತ್ತೆ. ನಂತರ ನಾನಿಲ್ಲಿ ತುರಿಯೋ ಮನೆಯನ್ನು ತಗೊಂಡಿದ್ದೀನಿ. ಸೊ ಈ ರೀತಿಯಿಂದ ನೀವು ತುಂಬ ಜಿನ್ನಗೆ ಬೇಕಪ್ಪ ಅಂದರೆ ಚಿಕ್ಕ ಚಿಕ್ಕ ಹೋಲಿರೋಲಿಂದ ನೀವು ತುರಿಬೋದು. ಇಲ್ಲಪ್ಪ ಅಂದರೆ ನೀವು ದೊಡ್ಡ ದೊಡ್ಡ ಹೋಲಿರುತ್ತಲ್ಲ ಅಲ್ಲಿಂದ ಕೂಡ ನೀವು ತುರಿಬೋದು. ನಿಮಗೆ ಯಾವ ರೀತಿ ಬೇಕಲ್ಲ ಆ ರೀತಿಯಾಗಿ ನೀವು ಇದರಲ್ಲಿ ತುರ್ಕೋಬೋದು. ಇದು ಮಾತ್ರ ತುಂಬ ಅಂದರೆ ತುಂಬ ಈಸಿ ಆಗುತ್ತೆ, ಹಾಗೆ ತುಂಬ ಅಂದರೆ ತುಂಬ ಬೇಗನೆ ಇದು ಕೆಲಸ ಮುಗಿಯುತ್ತೆ. ನನಗಂತೂ ಈ ಟಿಪ್ಸು ತುಂಬ ಇಷ್ಟ ಆಗುತ್ತೆ. ಸೊ ನೀವು ನೋಡ್ತಾ ಇರ್ಬೋದು, ಕೇವಲ 1-2 ಸೆಕೆಂಡಲ್ಲಿ ಒಂದು ಈರುಳ್ಳಿಯಲ್ಲಿ ಕಟಿಂಗ್ ಅಂತೂ ತುಂಬ ಸಖತ್ತಾಗಿ ಆಯಿತು ಫ್ರೆಂಡ್ಸ್. ನೋಡ್ತಾ ಇರ್ಬೋದು ಈರುಳ್ಳಿ ಎಷ್ಟು ಚೆನ್ನಾಗಿ ಇಲ್ಲಿ ಕಟಿಂಗ್ ಆಗಿದೆ ಅಂದ್ಬಿಟ್ಟು. ನಂತರ ನಿಮ್ಗೆ ಇಲ್ಲಿ ಇನ್ನೊಂದು ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಕಟಿಂಗನ್ನು ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಸರ್ವನ್ನು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನಾನಿಲ್ಲಿ ಒಂದು ಈರುಳ್ಳಿಯಲ್ಲಿ 4 ಭಾಗವನ್ನಾಗಿ ಮಾಡ್ಕೊಂಡಿದ್ದೀನಿ. ಈ ರೀತಿ ಒಂದು ಚೂಪಾಗಿರುವಂಥ ಗ್ಲಾಸನ್ನು ನಾವು ತಗೋಬೇಕು, ನೀರು ಕುಡಿ ಗ್ಲಾಸು. ನೀವು ನೀರು ಕುಡಿ ಗ್ಲಾಸನ್ನು ಉಪಯೋಗಿಸ್ಕೋಬೇಕಂದ್ರೆ ಈರುಳ್ಳಿ ನೀವು ಜಾಸ್ತಿ ತಗೋಬೇಕು. ಜಾಸ್ತಿ ತಗೊಂಡಷ್ಟು ತುಂಬ ಈಸಿಯಾಗಿ ಇಲ್ಲಿ ಕಟಿಂಗ್ ಆಗುತ್ತೆ. ಸೊ ನಾನಿಲ್ಲಿ ವಿಡಿಯೋಗೋಸ್ಕರ ಒಂದು ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಸ್ವಲ್ಪ ಏನಾದರೂ ಯೂಸ್ಫುಲ್ ಅನಿಸಿದರೆ, ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಆಲ್ ಅಂತ ಪ್ರೆಸ್ ಮಾಡಿ, ನಾವು ಮಾಡ್ತಾ ಇರುವಂಥ ಪ್ರತಿ ಒಂದು ವಿಡಿಯೋ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಫ್ರೆಂಡ್ಸ್. ಮನೆಯಲ್ಲಿ ಚಿಕ್ಕ ಪುಟ್ಟ ಫಂಕ್ಷನ್ಸ್ ಇರುತ್ತೆ. ಸೊ ಆ ಫಂಕ್ಷನಲ್ಲಿ ಈರುಳ್ಳಿ ಮಾತ್ರ ಜಾಸ್ತಿ ಹೆಂಚಬೇಕಾಗುತ್ತೆ ನಾವು ಅಡುಗೆಗೆಲ್ಲ. ಆವಾಗ ನೀವು ಈ ಗ್ಲಾಸನ್ನು ಉಪಯೋಗಿಸ್ಕೊಳ್ಳಿ. ತುಂಬ ಅಂದರೆ ತುಂಬಾ ಈಸಿಯಾಗಿ ಕೇವಲ 1 ನಿಮಿಷದಲ್ಲಿ ನೀವು 1 kg ಆಗೋಷ್ಟು ಈರುಳ್ಳಿ ಕೂಡ ಹೆಂಚಬಹುದು. ನಾನಿಲ್ಲಿ 4ನೇ ಟಿಪ್ಸನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ಮಾತ್ರ ಎಲ್ರಿಗೂ ಗೊತ್ತು, ಚಾಕುಲಿಂದ ನಾನಿಲ್ಲಿ ರೌಂಡ್ ಶೇಪಲ್ಲಿ ಕಟಿಂಗನ್ನು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಯಾವ ಕಟಿಂಗ್ ಇಷ್ಟ ಆಯಿತು, ಯಾವುದು ಈಸಿ ಆಗುತ್ತೆ ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಫ್ರೆಂಡ್ಸ್. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನಾನಿಲ್ಲಿ 4 ರೀತಿಯ ಈರುಳ್ಳಿಯನ್ನು ಕಟಿಂಗ್ ಮಾಡಿ ತೋರಿಸಿದ್ದೀನಿ ಅಂದ್ಬಿಟ್ಟು. ಫ್ರೆಂಡ್ಸ್, ನಿಮ್ಮ ಮನೆ ಹತ್ತಿರ ಚಿಕ್ಕ ಪುಟ್ಟ ಗಿಡಗಳನ್ನು ನೀವು ಬೆಳೆಸ್ತಾ ಇದ್ರೆ ಆ ಗಿಡಕ್ಕೆ ಈ ನೀರನ್ನು ಹಾಕಿ, ಈ ನೀರು ಹಾಕೋದ್ರಿಂದ ತುಂಬ ಚೆನ್ನಾಗಿ ಗಿಡ ಇಲ್ಲಿ ಬೇಗನೆ ಬೆಳೆಯುತ್ತೆ. ಸೊ ನಾನು ಕೂಡ ಈ ನೀರನ್ನು ಗಿಡಕ್ಕೆ ಹಾಕ್ತಾ ಇರ್ತೀನಿ. ಸೊ ನನ್ನ ಮಲ್ಲಿಗೆ ಹೂವಿನ ಗಿಡ ತುಂಬ ಚೆನ್ನಾಗಿ ಬೆಳೆದಿದೆ ಈ ನೀರು ಹಾಕೋದ್ರಿಂದ. ಸೊ ನಿಮ್ಮ ಮನೇಲಿ ಕೂಡ ಯಾವುದಾದ್ರೂ ಚಿಕ್ಕ ಪುಟ್ಟ ಗಿಡ ಇದ್ದರೆ ಈ ನೀರನ್ನು ಉಪಯೋಗಿಸ್ಕೊಳ್ಳಿ. ಹಾಗೆ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.